ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ವೀಡಿಯೋಗೆ ಸ್ವಾಗತ. ಮತ್ತು ಇಷ್ಟು ದಿವಸ ವೀಡಿಯೋ ಆಗದಿಲ್ಲದೆ ಇರೋದಕ್ಕೆ ಸಾರಿ ಅಂತ ಕೇಳಿಕೊಂಡು ಇನ್ಮೇಲಿಂದ ರೆಗ್ಯುಲರ್ ವ್ಲಾಗ್ಸ್ ಬರುತ್ತೆ. ಅಂದರೆ ಒಂದು ವೀಕಿಗೆ ಒಂದು ಇಲ್ಲ ಎರಡು ವೀಡಿಯೋಸ್ ಅಂತೂ ಹಾಕ್ತೀನಿ. ಯಾವುದಾದ್ರೂ ಸೆಂಟ್ರ್ನಲ್ಲಿ ರೀಲ್ಸ್ ಬಂದೇ ಬರುತ್ತೆ. ಸೊ ತುಂಬ ದಿವಸದಿಂದ ವೀಡಿಯೋ ಹಾಕಿಲ್ಲ. ಇದು ಫಸ್ಟ್ ಹೋಗಿರೋ ಟ್ರಿಪ್ಪೇ ಇವಾಗ ವಾಯ್ಸ್ ಓವರ್ ಕೊಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಇಷ್ಟು ದಿವಸ ಟೈಮು ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ. ಸೊ ಅದಕ್ಕೆ ಇನ್ಮೇಲಿಂದ ರೆಗ್ಯುಲರಾಗಿ ಬರುತ್ತೆ. ಸೊ ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಮತ್ತು ಇದು ಟ್ರಿಪ್ಪು, ಕಾಲೇಜ್ ಟ್ರಿಪ್ಪು. ಫ್ರಮ್ ಬೆಂಗಳೂರಿಂದ ಹಾಸನ್ಗೆ ಹೋಗಿ ಹಾಸನಿಂದ ಕಾಲೇಜ್ ಸ್ಟೂಡೆಂಟ್ಸ್ ಪಿಕ್ ಮಾಡಿಕೊಂಡು ವಯನಾಡು, ಕೋಳಿಕೋಡು ಮತ್ತು ಇನ್ನೊಂದು ಕಡೆಗೆ ಟ್ರಿಪ್ಪು. ಕಾಲೇಜ್ ಎಂಟ್ರಿ ಆಗಿದ ತಕ್ಷಣ ಫುಲ್ಲು ಜನ, ಅಂದರೆ ಕಾಲೇಜ್ ಮಕ್ಕಳೆಲ್ಲ ಫುಲ್ಲು ವೀಡಿಯೋಸು ಫೋಟೋಸ್ ಎಲ್ಲ ಹಿಡ್ಕೊತಾ ಇದ್ದರು. ನಾವು ಹೋಗೋವಾಗೆ ಆಲ್ರೆಡಿ ರೋಡಲ್ಲಿ ನಿಂತಿದ್ರು. ಮಿಡ್ ನೈಟ್ ಒಂದು 12:30 1 o'clock ಹಂಗೆ ಹೋಗಿದ್ದು. ಸೊ ವೀಡಿಯೋ ಫೋಟೋ ಎಲ್ಲ ಹಿಡಿತಾಯಿದ್ರು. ಹಂಗೆ ನಾನು ಹಿಡಿತಾ ಇದ್ದೆ ಆಚೆ ಕಡೆ ಬಂದುಬಿಟ್ಟು. ಸೊ ಹಂಗೆ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು, ಅಂದರೆ ದೇವಸ್ಥಾನ ಓಪನ್ ಇರಲಿಲ್ಲ, ಜಸ್ಟ್ ಆಚೆಯಿಂದ ಪೂಜೆ ಮಾಡಿಕೊಂಡು ಅಲ್ಲಿಂದ ಬಿಟ್ಟಿದ್ದು ವಯನಾಡ್ಗೆ. ಬೆಳಗ್ಗೆ ನಮ್ಮ ಜೋಸ್ ಓಡಿಸ್ತಾ ಇರ್ತಾರೆ ನೋಡಿ. ನನಗೆ ಗೊತ್ತಿರೋಂಗೆ ಈ ಕ್ಯಾಬಿನ್ ವ್ಯೂನ ನೀವು ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಒಳ್ಳೆ ರೋಡ್ಸು, ಒಳ್ಳೆ ಡ್ರೈವಿಂಗು. ನಮ್ಮ ಜೋಸು ಡ್ರೈವ್ ಮಾಡಿರೋದು, ಸೊ ಸಖತ್ತಾಗಿ ಡ್ರೈವ್ ಮಾಡ್ತಾನೆ.
ಅಂದರೆ ಇವಾಗ ಒಳ್ಳೆ ಟ್ರೈನಿಂಗ್ ತೊಗೊಂಡು ಫುಲ್ ಇವನೇ ಸೆಂಟ್ಲ್ ಮಾಡಿಬಿಟ್ಟ. ಮತ್ತು ಇವಾಗ ಇದೇ ಹೋಟೆಲಲ್ಲಿ ಅಂದರೆ ಫ್ರೆಶಪ್ ಆಗಿ ಮತ್ತು ಇಲ್ಲಿ ಇದೇ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಫಸ್ಟ್ ಪ್ಲೇಸ್ ಆದ ಎಡಕಲ್ಲು ಕೇವ್ಸ್ಗೆ ಹೋಗಿದ್ರಿ. ಸೊ ನೋಡ್ಬೋದು ಎಡಕಲ್ಲು ಕೇವ್ಸ್ ಯಾವ ಥರ ಇದೆ ಅಂತ. ನಾನು ಆಲ್ರೆಡಿ ರೀಲ್ಸಲ್ಲೆಲ್ಲ ಹಾಕಿರ್ತೀನಿ. ಅದು ತುಂಬ ಮುಂದೆ ಯಾವಾಗ ಹೋಗಿದ್ನೋ ಅವಾಗೆ ರೀಲ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ, ಆದರೆ ವೀಡಿಯೋ ಇವಾಗ ಹಾಕ್ತಾಯಿದ್ದೀನಿ. ಸೊ ಇದೇ ಎಡಕಲ್ಲು ಕೇವ್ಸು. ಕೆಳಗಡೆ ಪಾರ್ಕಿಂಗಿಂದ ತುಂಬ ದೂರ ನಡ್ಕೊಂಬರ್ಬೇಕು. ಒಬ್ಬೊಬ್ರಿಗೆ ನಡೆಯೋಕ್ಕೆ ಆಗೋಲ್ಲ, ವಯಸ್ಸಾದವರೆಲ್ಲ ನಡೆಯೋದೇ ಇಲ್ಲ. ನಡ್ಕೊಂಬರ್ತಾರೆ. ನಡ್ಕೊಂಬಂದು ಮತ್ತೆ ಮೇಲೆ ಹೋಗಿ ಕೆಳಗೆ ಬರೋಷ್ಟ್ರಲ್ಲಿ ಸುಸ್ತಾಗ್ಬಿಟ್ಟಿರ್ತೀರಿ. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕು. ಮತ್ತು ಕೈಯಲ್ಲಿ ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡಿದ್ರು ಅಲ್ಲೇ ಪ್ಲಾಸ್ಟಿಕ್ ಅಂದ್ಬಿಟ್ಟು ತೆಗೆದಿಟ್ಕೊತಾರೆ. ಮತ್ತು ಅದಾದಮೇಲೆ ನೀವು ರಿಟರ್ನ್ ಹೋಗೋವಾಗ ಸಪೋಸ್ ನಿಮ್ಮ ಕೈಯಲ್ಲಿ ವಾಟರ್ ಬಾಟ್ಲ್ ಇದ್ದರೆ ಪೇಮೆಂಟ್ ವಾಪಸ್ ಮಾಡ್ತಾರೆ. ಫಸ್ಟ್ 10 ರೂಪೀಸ್ 20 ರೂಪೀಸ್ ಇಸ್ಕೊಂಡಿರ್ತಾರೆ, ಮತ್ತು ಅದನ್ನೇ ಹಂಗೆ ವಾಪಸ್ ಮಾಡ್ತಾರೆ. ಸೊ ಎಡಕಲ್ಲು ಕೇವ್ಸ್ಗೆ ಬರಬೇಕಂದ್ರೆ ಬಿಸಿಲು ಟೈಮಲ್ಲಿ ಬರಬೇಡ್ರಿ. ಸ್ವಲ್ಪ ಸುಸ್ತಾಗ್ಬಿಡುತ್ತೆ, ಸೆಕೆ ಸುಸ್ತು ಬಿಸಿಲೆಲ್ಲ ಇರುತ್ತೆ. ಸೊ ಹತ್ತಕ್ಕೂ ಕಷ್ಟ ಆಗುತ್ತೆ. ಯಾವುದನ್ನ ಒಳ್ಳೆ ಸೀಸನ್ ಟೈಮಲ್ಲಿ ಬಂದರೆ ಎಡಕಲ್ಲು ಕೇವ್ಸ್ಗೆ, ಸೊ ಆವಾಗ ಚೆನ್ನಾಗಿರುತ್ತೆ. ಇವಾಗ ಇವರು ಅಷ್ಟೇ ಸಮ್ಮರ್ ಟೈಮಲ್ಲೇ ಬಂದು ಒಂಥರ ಎಡಕಲ್ಲು ಕೇವ್ಸಲ್ಲಿ ಸುಸ್ತಾಗೋಯ್ತು. ಮತ್ತು ಇದಾದಮೇಲೆ ಈ ಕೇವ್ಸ್ ಎಲ್ಲ ಫುಲ್ ನೋಡಿಕೊಂಡು ನಾನು ಆಲ್ರೆಡಿ ಇದನ್ನು ಎಡಕಲ್ಲು ಕೇವ್ಸ್ಗೆ ಹೋಗಿದ್ದೀನಿ ಫಸ್ಟೇ. ಆವಾಗ ವೀಡಿಯೋ ಏನು ಮಾಡಿರಲಿಲ್ಲ. ಇದು ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀನಿ. ಸರಿ ವೀಡಿಯೋ ಮಾಡಿ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಳಗಡೆ ಎಲ್ಲ ಚೆನ್ನಾಗಿದೆ, ತುಂಬ ಹಳೆಯದು ಎಡಕಲ್ಲು ಕೇವ್ಸು. ನೋಡಿರ್ತೀರ ವೀಡಿಯೋಸ್ ಫೋಟೋಸಲ್ಲೆಲ್ಲ. ನಾನು ಹಂಗೆ ಹೋಗಿದ್ದೆ, ಸೊ ತೋರಿಸ್ತಾಯಿದ್ದೀನಿ ನೋಡಿ. ಮತ್ತು ಇದು ಇಲ್ಲಿಂದ ಮೇಲೆ ಹತ್ತ ಫುಲ್ ಟಾಪ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಬಸ್ ಪಾರ್ಕಿಂಗ್ ಇಷ್ಟು ದೂರ ಹತ್ತು ಬಂದಿದ್ದೀರಾ ಅಂತ ಅನಿಸುತ್ತೆ. ಅಷ್ಟು ದೂರ ಮೇಲೆ ಹತ್ತಿರ್ತೀವಿ. ಅಂದರೆ ಫಸ್ಟು ಬಸ್ ಪಾರ್ಕಿಂಗಿಂದ ಇವಾಗ ಕೇರಳದೆಲ್ಲ ನೋಡಿರ್ತೀರ, ಅಪ್ಪು ಡೌನ್ ರೋಡು, ಇಲ್ಲ ಮನೆಯೆಲ್ಲ ಕೆಳಗಡೆ ಇರುತ್ತೆ ಡೌನಲ್ಲಿ. ಇದು ಆಲ್ರೆಡಿ ಹಿಲ್ಸ್ ಮೇಲೆ ಇರೋದಲ್ಲ, ಇನ್ನೂ ಹತ್ತಬೇಕಲ್ವಾ. ಸೊ ರೋಡೆಲ್ಲ ಅಪ್ಪಾಗೆ ಇರುತ್ತೆ. ಹತ್ತೋದು ರೋಡೇ ಅಪ್ಪಿರುತ್ತೆ. ಮತ್ತು ಅಲ್ಲಿಂದ ಫಸ್ಟು ಒಂದು ಟಿಕೆಟ್ ಕೌಂಟ್ರ್ ಬರುತ್ತೆ, ಮತ್ತು ಅಲ್ಲಿಂದ ಸ್ಟೆಪ್ಸು. ಅಲ್ಲಿಂದ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಪಾರ್ಕಿಂಗಿಂದ ಟಿಕೆಟ್ ಕೌಂಟ್ರಿಗೆ ಬರೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತೀರ ನೀವು. ಮತ್ತು ಫುಲ್ ಇದು ಲಾಸ್ಟ್ ಫೈನಲ್ ಟಾಪ್ ಇದಕ್ಕೆ ಹೋಗಬೇಕು, ಟಾಪ್ ವ್ಯೂಗೆ. ಸೊ ನಾನು ಎಲ್ಲರಿಗಿಂತ ಲಾಸ್ಟಲ್ಲಿ ಹೋಗ್ತಾಯಿದ್ದೆ, ಯಾಕಂದರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್. ಅವರು ಕರ್ಕೊಂಬಂದು ಟಿಕೆಟ್ ಇಸ್ಕೊಡೋವರೆಗೂ ರೆಸ್ಪಾನ್ಸಿಬಿಲಿಟಿ. ಬಟ್ ಈವನ್ ದೆನ್ ಹಂಗೆ ಅವ್ರ ಜೊತೆ ಬಾ ಅಂತ ನಮ್ಮ ಸೋಜನ್ ಬ್ರೋ ಹೇಳಿದರು. ಸೊ ಹೋಗ್ತಾಯಿದ್ದೆ. ಹೋಗಿ ಹಂಗೆ ಎಲ್ಲರೂ ಬಂದಮೇಲೆ ನಾನು ಲಾಸ್ಟಲ್ಲಿ ಹಂಗೆ ಕರ್ಕೊಂಡು ಕೆಳಗಡೆಗೆ ಬಂದೆ. ಫಸ್ಟ್ ಮೇಲೆ ಹೋಗೋದು ತೋರಿಸ್ತಾಯಿದ್ದೀನಿ ನೋಡಿ. ಇದು ಮೇಲೆ ಹೋಗ್ತಾ ಇರೋದು. ಇನ್ನು ಫುಲ್ ಟಾಪ್ಗೆ ಹೋದ್ಮೇಲೆ ಟಾಪ್ ವ್ಯೂ ಕೂಡ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಟಾಪ್ ವ್ಯೂ. ಮೇಲಿಂದ ಹಿಂಗೆ ಲೆಫ್ಟಿಗೆ ರೈಟಿಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿರೋದು ನಮ್ಮ ಪಾರ್ಕಿಂಗು. ಅಷ್ಟು ದೂರದಿಂದ ಬಂದಿರ್ತೀರಿ ಇಷ್ಟು ಮೇಲೆಗಡೆಗೆ. ಅದಕ್ಕೆ ಸುಸ್ತಾಗಿ ಇರ್ತಾರೆ ಎಲ್ಲರೂ ಹುಡುಗರು. ಮತ್ತು ಅಲ್ಲಿಂದ ಎಲ್ಲ ಇದು ಹತ್ತೋದು ಇಳಿಯೋದು, ಅದರಲ್ಲೇ ಇಳಿದ್ಬಿಟ್ಟು ಲೆಫ್ಟಲ್ಲಿ ಹತ್ತೋಕ್ಕೆ ಬೇರೆ ಜಾಗ, ಇಳಿಯೋದಕ್ಕೆ ಬೇರೆ ಜಾಗ ಚೆನ್ನಾಗಿ ಮಾಡಿದ್ದಾರೆ. ಹತ್ತಕ್ಕೊಂದು ಕಡೆ, ಇಳಿಯೋಕ್ಕೊಂದು ಕಡೆ. ಸೊ ಆವಾಗ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಜನ ಹೋಗೋರು ಬರೋರು ಎಲ್ಲ ಮಿಸ್ ಮಾಡ್ಕೊಂಡಿರ ಕರೆಕ್ಟಾಗಿರ್ತಾರೆ ಅಂತ ಹತ್ತೋದು ಒಂದು ಕಡೆ, ಇಳಿಯೋದು ಒಂದು ಕಡೆ. ಒಂದು ಸ್ವಲ್ಪ ದೂರಕ್ಕೆ ಮಾತ್ರ ಫಸ್ಟ್ ಇದರಲ್ಲಿ. ಮತ್ತು ಇಲ್ಲೆಲ್ಲ ಗ್ರೂಪ್ ಫೋಟೋಸ್ ಎಲ್ಲ ಹುಡುಗರೆಲ್ಲ ತಗೊಂಡ್ರು. ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ, ಬೇಕಾದರೆ ಗ್ರೂಪ್ ಫೋಟೋನು ಆ್ಯಡ್ ಮಾಡ್ತೀನಿ. ಇದೇ ಟಾಪು ವ್ಯೂ ತೋರಿಸ್ನಲ್ಲ, ಅದಾದಮೇಲೆ ಇದ್ರ ಪಕ್ಕದಲ್ಲಿ ಒಂದು ಕೇವ್ ಥರ ಕಾಣಿಸ್ತೈತೆ. ಗ್ರೂಪ್ ಫೋಟೋ ನಾನು ಆ್ಯಡ್ ಮಾಡಿಲ್ಲ ಅಂದ್ಕೊತೀನಿ, ಬಟ್ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಯಾವುದನ್ನ ಗ್ರೂಪ್ ಫೋಟೋ ಯಾರು ಬಂದಿದ್ರು ಅಂತ. ಸೊ ಮತ್ತು ಇಲ್ಲಿಂದ ಕೆಳಗಡೆ ಎಲ್ಲ ಪಾರ್ಕಿಂಗ್ ಕರ್ಕೊಂಡ್ಬಿಟ್ಟು ನಮ್ಮ ಬಸ್ನ ಒಂದು ವೀಡಿಯೋ ಹಿಡಿದ್ಬಿಟ್ಟು ಅಲ್ಲಿಂದ ಆಚೆ ಕಡೆ ಬರೋ ಥರ. ಸೊ ಈ ಬಸ್ ಇಲ್ಲ, ಈಗ ಸೇಲ್ ಮಾಡಿಬಿಟ್ಟಿದ್ದಾರೆ. ಬಟ್ ರಿಟರ್ನ್ ತರ್ತಾರೆ ನಮ್ಮವರು, ಮಿಸ್ ಮಾಡಲ್ಲ. ಬಿಲೀವ್ ಟೀಮ್ ಕೊಂಬನ್ ಆ್ಯಂಡ್ ದೀಪು ಚೇಟ. ಸೊ ಬಂಗೆ ಬಸ್ನ ವೀಡಿಯೋ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಲಂಚ್ ಪಾಯಿಂಟ್ಗೆ, ಅಂದರೆ ಲಂಚ್ ಹೋಟೆಲ್ಗೆ ಹೋಗಿ, ಇದೇ ಹೋಟೆಲಲ್ಲಿ ನ್ಯೂ ಫಾರ್ಮ್ ರೆಸ್ಟೋರೆಂಟ್ ಅಂತ, ಇದೇ ಹೋಟೆಲಲ್ಲಿ ಲಂಚ್ ಮಾಡಿಬಿಟ್ಟು ಅಲ್ಲೇ ಲಂಚ್ ಮಾಡ್ತಾ ಇರಬೇಕಾದ್ರೆ ಮಳೆ ಬಂದುಬಿಡ್ತು. ಒಂದು ಒಳ್ಳೆ ಮಳೆ ವೀಡಿಯೋ ಮಾಡಿಕೊಂಡು ಮತ್ತು ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ಹೋಗಿದ್ದೆ ಪೂಕೋಡ್ ಲೇಕ್ಗೆ. ನಾವೇನು ಒಳಗಡೆ ಹೋಗಿಲ್ಲ, ಅವ್ರನ್ನ ಮಾತ್ರ ಎಂಟ್ರಿ ಮಾಡಿಸಿ ಕಳಿಸ್ಬಿಟ್ರಿ ಒಳಗಡೆ. ಸೊ ಪೂಕೋಡ್ ಲೇಕ್ ಹೋಗ್ತಾಯಿದ್ದೀವಿ, ಇನ್ನೂ ಹೋಗಿಲ್ಲ. ಹೋಗಿ ನಾವು ಅಲ್ಲಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು
ಟೀ ಎಲ್ಲ ಕುಡ್ಕೊಂಡು ಇದ್ಬಿಟ್ರಿ. ಮತ್ತು ಅವರೆಲ್ಲ ಸರಿ ಮುಗೀತು ಟೈಮ್ ಅಂದ್ಬಿಟ್ಟು ಅಲ್ಲಿಂದ ಇದೇ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದು. ಮತ್ತು ಪಾರ್ಕಿಂಗಿಂದ ಆಚೆ ಇತ್ತು ವೀಡಿಯೋ ಹಿಡ್ಕೊಂಡೆ, ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಸೊ ಇದೇ ಟೀ ಅಂಗಡಿ ಹತ್ರ ನಿಂತ್ಕೊಂಡಿದ್ರಿ. ಸೊ ಟೀಯಲ್ಲಿ ಲೆಮನ್ ಟೀ ಎಲ್ಲ ಕುಡಿದ್ಬಿಟ್ಟು ಆಚೆ ಬರೋದು ವೀಡಿಯೋ ಮಾಡಿಕೊಂಡು, ಮತ್ತು ಅಲ್ಲಿಂದ ಪಿಕಪ್ ಪಾಯಿಂಟ್ಗೆ ಹೋಗಿ ಪಿಕಪ್ ಮಾಡಿಕೊಂಡು ಎಲ್ಲಿ ಇಳಿಸಿದ್ರು ಅಲ್ಲೇ ಪಿಕಪ್ ಮಾಡಿದ್ರಿ. ಮತ್ತು ಅಲ್ಲಿಂದ ಸೀದಾ ಹೋಟೆಲ್, ಅಂದರೆ ಬೆಳಗ್ಗೆ ತೋರಿಸ್ನಲ್ಲ ಎಲ್ಲಿ ಫ್ರೆಶ್ ಅಪ್ ಆಗಿದ್ರಿ ಅಲ್ಲೇ ಹೋಟೆಲ್ಗೆ ಹೋಗಿ ಸ್ಟೇ ಮಾಡಿ. ಇದು ನೆಕ್ಸ್ಟ್ ಡೇ 2 ಅಂದರೆ ಡೇ 3 ಅಂದರೆ ಪಿಕಪ್ ಮಾಡಿದಿಂದ ಡೇ 3. ಸೊ ಡೇ 3 ಬಂದುಬಿಟ್ಟು ಬೆಳಗ್ಗೆನೇ 4 o'clock ಎಬ್ಬರಿಸ್ಕೊಂಡು ಇದಕ್ಕೆ ಹೋಗಿದ್ವಿ, ಎಲ್ಲಿಗೆ, ಟ್ರಕ್ಕಿಂಗ್ಗೆ. ಸೊ ಆ ಟ್ರಕ್ಕಿಂಗ್ ಹತ್ರ ಇದು ಅಲ್ಲಿ ನಿಲ್ಲಿಸಿದ ಟ್ರಕ್ಕಿಂಗ್ ಜಾಗದಲ್ಲಿ ವೀಡಿಯೋ ಮಾಡ್ಕೊಂಡಿರೋದು ಇದು. ಸೊ ಇಲ್ಲಿಂದ ಜೀಪಲ್ಲಿ ಮೇಲೆ ಹೋಗ್ತಾಯಿದ್ವಿ. ಮತ್ತು ನೈಟಲ್ಲೇ ಅಂದರೆ 4 o'clock ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲೇ ವೀಡಿಯೋ ಮಾಡಿದೆ, ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಹಂಗೆ ಸುಮ್ಮನೆ ಅದು ಅಟ್ಯಾಚ್ ಮಾಡಿಬಿಟ್ಬಿಟ್ಟೆ. ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ ಹೋಗಿದ್ವಿ. ಸೊ ಒಂದು ಬ್ಲ್ಯಾಕ್ ಕಾಫಿ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಒಂದು ಮಾಡಿದ್ವಿ. ಇನ್ನು ನಾವು ಹೋಗೋ ಅಷ್ಟರಲ್ಲಿ ಸನ್ರೈಸ್ ಆಗಿರಲಿಲ್ಲ. ಸೊ ಸನ್ರೈಸ್ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ರಿ. ಅಲ್ಲೇ ಟೀ ಕುಡ್ಕೊಂಡು ಟೀ, ಮ್ಯಾಗಿ, ಬ್ರೆಡ್ ಆಮ್ಲೆಟ್ ಆ ಥರ ಎಲ್ಲ ಸೇಲ್ಸ್ ಮಾಡ್ತಾಯಿರ್ತಾರೆ. ಎಲ್ಲರೂ ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ನೋಡಿ, ಲೈಟ್ ಹಾಕಿರೋದು ಅಲ್ಲೊಂದು ಅಂಗಡಿ, ಇಲ್ಲೊಂದು ಅಂಗಡಿ, 2 ಅಂಗಡಿ ಇತ್ತು ಮೇಲೆಗಡೆ. ಅದು ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಸನ್ರೈಸ್ ಕೂಡ ಆಯಿತು ನೋಡಿ. ಪ್ಲೇಸ್ ನೇಮು ನಾನು ಟೈಪಿಂಗಲ್ಲಿ ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಜೀಪ್ ಸಫಾರಿ ನೋಡಿ, ಇಲ್ಲಿಂದ ಕೆಳಗಡೆ ಬರೋದು ಜೀಪ್ ಸಫಾರಿ ಇದೆ. ಅದರಲ್ಲಿ ವಾಯ್ಸ್ ಎಲ್ಲ ಅವರು ಮಾತಾಡಿರೋದು ಇರುತ್ತೆ, ಅದೆಲ್ಲ ಹಂಗೆ ಕೇಳಿಸ್ಕೊಳ್ಳಿ.
ಆಲ್ಮೋಸ್ಟ್ ಜೀಪ್ ಟ್ರೆಕ್ಕಿಂಗ್ ಫುಲ್ಲು ಕೆಳಗಡೆ ಹತ್ತತ್ರ ಬಸ್ ಹತ್ತತ್ರ ಬಂದುಬಿಟ್ವಿ. ಸೊ ಇಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು. ಸೊ ನೋಡಿ, ಇದೆಲ್ಲ ನಾವೇ ಆಲ್ಮೋಸ್ಟ್ ಒಂದು 6 ಜೀಪ್ಸಲ್ಲಿ ಹೋಗಿದ್ರಿ ಎಲ್ಲ. ಅಂದರೆ 40 ಸ್ಟೂಡೆಂಟ್ಸ್ ಏನೋ, 6 ಜೀಪ್ ಅಲ್ಲ 4 ಜೀಪು 5 ಜೀಪಲ್ಲಿ ಹೋಗಿದ್ರಿ. ಸೊ ಬಸ್ ಹತ್ರ ಹಂಗೆ ಬಂದುಬಿಟ್ವಿ ನೋಡಿ. ಇಲ್ಲಿಂದ ಸೀದಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈ ಪಾಯಿಂಟ್ಗೆ ಹೋಗಿದ್ದು. ಈ ಪಾಯಿಂಟ್ ಹೆಸರು ವಿಲೇಜ್ ಏನೋ ಈ ಪ್ಲೇಸ್ ಬಂದ್ಬಿಟ್ಟು ಎನ್ನೂರು ಟ್ರೈಬಲ್ ವಿಲೇಜ್ ಅಂತ. ಫಸ್ಟ್ ಈ ಟ್ರೈಬಲ್ ವಿಲೇಜ್ ಈ ಥರ ಇತ್ತು, ಇವಾಗ ಸೆಟಪ್ ಮಾಡಿದ್ದಾರೆ ಆ ಥರ. ಇದೇನು ಒರಿಜಿನಲ್ ಅಲ್ಲ, ಸೆಟಪ್ಪು. ಸೊ ಅದೊಂದು ಪ್ಲೇಸಿಗೆ ಬಂದಿದ್ವಿ. ಸೊ ಎಲ್ಲ ನೋಡಿಕೊಂಡು ಈ ಪ್ಲೇಸ್ನ ಚೆನ್ನಾಗಿತ್ತು, ಒಂಥರ ಹಳೆ ಕಾಲದಲ್ಲಿ ಈ ಥರನೇ ಇತ್ತು ಅಂತ. ಬಟ್ ಆ ಲಾಸ್ಟ್ ಪ್ಲೇಸ್ ಒಂದು ಕಡೆ ಅದೇ ಟ್ರೈಬಲ್ ಥರ ಇದ್ದಿದ್ದು, ಟ್ರೈಬಲ್ ವಿಲೇಜ್ ಥರ ಕಾಣಿಸಿದ್ದು ನನಗೆ. ಇದೆಲ್ಲ ನಾರ್ಮಲಾಗಿ ಇವಾಗ ಇರೋ ಥರದ್ದು ಇದೆ ಟ್ರೈಬಲ್ ವಿಲೇಜ್ ಇದು. ಬಟ್ ಅಲ್ಲಿವರೆಗೂ ಹೋಗೋಕ್ಕೆ ಅಲೋ ಮಾಡಿಲ್ಲ. ಬಟ್ ಹೋಗಿದ್ದಾರೆ ಸ್ವಲ್ಪ ಜನ, ಮೇ ಬಿ ಅಲ್ಲಿ ಕೆಲಸ ಮಾಡೋರೇನು ಮಾತ್ರ ಹೋಗ್ಬಿಟ್ಟಿದ್ದಾರೋ, ಇನ್ನೂ ಇದೆಲ್ಲ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಹೋಗ್ಬಿಟ್ಟಿಲ್ಲ. ಸೊ ನಾವು ಇಲ್ಲಿಂದ ನೋಡ್ಕೊಬೋದು ಅದಕ್ಕೆ ಝೂಮ್ ಹಾಕಿ ತೋರಿಸಿದ್ದೀನಿ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರೆ ಇಲ್ಲಿ ಪರ್ಚೇಸಿಂಗ್ ಎಲ್ಲ ಇರುತ್ತೆ, ಅದು ಮಾಡ್ಕೊಂಡು ಮಾಡ್ಕೊಬೋದು. ಇಲ್ಲಾಂದರೆ ಸುಮ್ಮನೆ ನೋಡಿಕೊಂಡು ತಿರುಗಾಡ್ಕೊಂಡು ಮತ್ತೆ ರಿಟರ್ನು ಇಲ್ಲಿಂದ ಮತ್ತೆ ಸೀದಾ ಲಂಚ್ಗೆ ಹೋಗಿದ್ದು. ಪರ್ಚೇಸಿಂಗ್ ಎಲ್ಲ ಮಾಡೋರು ಪರ್ಚೇಸಿಂಗ್ ಮಾಡಿಕೊಂಡ್ರು. ಬಟ್ ನಾವು ಸುಮ್ಮನೆ ಅವ್ರನ್ನ ಕರ್ಕೊಂಡು ಹೋಗಿದ್ರಲ್ಲ, ಸುಮ್ಮನೆ ಮೇಲೆವರೆಗೂ ನೋಡಿಕೊಂಡು ಮತ್ತೆ ಅಲ್ಲಿಂದ ಬಿಟ್ವಿ. ಸೊ ಲಂಚ್ ಮುಗಿಸ್ಕೊಂಡು ಇಲ್ಲಿ ನೆಕ್ಸ್ಟ್ ಕೋಯಿಕೋಡ್ ಬೀಚ್ಗೆ ಹೋಗ್ತಾಯಿದ್ರಿ. ಸೊ ಕೋಯಿಕೋಡ್ ಕೆಳಗಡೆ ಬೆಟ್ಟ ಇಳಿಯೋದನ್ನು ಇಲ್ಲೇ ನಿಲ್ಸ್ಕೊಂಡು ಒಂದು ವ್ಯೂ ಪಾಯಿಂಟ್ ಅಂತ ಇದು ನೋಡ್ತಾ ಇದ್ರಿ ಇಲ್ಲಿಂದ. ಸೊ ಇದರಿಂದ ಸೀದಾ ಕೋಯಿಕೋಡ್ ಬೀಚ್ಗೆ ಇಲ್ಲಿಂದ ಒಂದು 2 hours ಮೇಲೆ ಆಗುತ್ತೆ, ಕಮ್ಮಿ ಕಿಲೋಮೀಟ್ರ್. ಆದರೆ ಘಾಟ್ ಸೆಕ್ಷನ್ ಹಂಗೈತೆ. ಸೊ ಕಡಿಮೆ ಏನಂತಾರೆ, ತುಂಬ ಹೊತ್ತಾಗುತ್ತೆ. ಸೊ ಇದೇ ಹೋಟೆಲಲ್ಲಿ ನಾವು ಲಂಚ್ ಮಾಡಿದ್ದು. ಸೊ ಅದಾದಮೇಲೆ ನಮ್ಮ ಸ್ವಂತೊಬ್ಬರು ಓಡಿಸೋದನ್ನು ನೋಡ್ಕೊಂಬನ್ನಿ. ಅಲ್ಲಿಂದ ಸೀದಾ ಕೋಯಿಕೋಡ್ ಬೀಚ್ ಬಂದುಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಇಲ್ಲಿಂದ ಹಂಗೆ ಇಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಬೀಚ್ ಹತ್ರ ಒಂದು ಜ್ಯೂಸ್ ಅಂಗಡಿ, ಇಲ್ಲಿ ಫೇಮಸ್ ಜ್ಯೂಸ್ ಅಂಗಡಿ ಇತ್ತು, ಅಲ್ಲೂ ಹೋಗ್ಬಿಟ್ಟು ಹಂಗೆ ಇಲ್ಲಿ ಬೀಚಲ್ಲಿ ಏನು ಸಿಕ್ಕುತ್ತೋ ಫುಡ್ಡು ಐಟಮು ಅದೆಲ್ಲ ತಿಂದ್ಕೊಂಡು ಇಲ್ಲಿಂದ ಬೀಚಿಂದ ಮತ್ತೆ ಎಸ್ ಎಮ್ ಸ್ಟ್ರೀಟ್ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಎಸ್ ಎಮ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಇಲ್ಲಿ ಏನು ಎಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ, ಬಟ್ಟೆ ಅದು ಇದು ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಅಲ್ಲೇ ಹಂಗೆ ಸುಮ್ಮನೆ ಸುತ್ತಾಡೋಕೆ ಹೋಗಿದ್ರಿ. ಮಕ್ಕಳೆಲ್ಲ ಪರ್ಚೇಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ರು. ನಾವು ಹಂಗೆ ನಮ್ಮ ಜೋಸ್ಕುಟ್ಟಿಗೆ ಒಂದು 2-3 ಶರ್ಟು ಪ್ಯಾಂಟು ಎಲ್ಲ ಇಸ್ಕೊಂಡು ಮತ್ತು ಇಲ್ಲಿಂದ ಸೀದಾ ಬಂದುಬಿದ್ದೆ ಇಲ್ಲಿ ಹೋಟೆಲ್ಗೆ ಲಂಚ್ಗೆ ಡಿನ್ನರ್ಗೆ. ಮತ್ತು ಇಲ್ಲಿಂದ ಸುಮ್ಮನೆ ಹಂಗೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು, ಸ್ಟಾರ್ಟ್ ಮಾಡಿಕೊಂಡೆ. ಒಳ್ಳೆ ಫೀಲ್ ಬಂತು ನನಗೆ ತುಂಬ ಇಷ್ಟ ಬಸ್ ಓಡಿಸೋದಕ್ಕೆಲ್ಲ, ತುಂಬ ಜನ ಗೊತ್ತಿರುತ್ತೆ. ಮತ್ತು ಇಲ್ಲಿಂದ ಈಗ ಘಾಟ್ ಹಚ್ಚೋದೆ, ನೋಡ್ಕೊಂಬಂದು ಘಾಟ್ ಹಚ್ಚೋದು.
ಅಲ್ಲಿಂದ ಸೀದಾ ಬಂದ್ಬಿಟ್ಟು ಹೋಟೆಲಲ್ಲಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೂ ಎರಡು ಮೂರು ಪ್ಲೇಸ್ ಇತ್ತು, ಅದು ಕವರ್ ಮಾಡ್ಕೊಂಡು ಹಂಗೆ ಬೆಂಗಳೂರಿಗೆ ಬಿಡಬೇಕಾಗಿತ್ತು. ಸೊ ಹಂಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಡೇ 3 ಟ್ರಿಪ್ ಪ್ರಕಾರ, ಅಂದರೆ ನಮ್ಮ ಬಸ್ ಪ್ರಕಾರ ಡೇ 4-5 ಇರಬೇಕು. ಮತ್ತು ಇಲ್ಲಿಂದ ಸೀದಾ ಫಸ್ಟ್ ಪಾಯಿಂಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ಪಾಯಿಂಟ್ಗೆ ಹೋಗ್ತಾಯಿದ್ರಿ. ಅಂದರೆ ಅದು ವಾಟರ್ ಫಾಲ್ಸು, ಬಟ್ ವಾಟರ್ ಫಾಲ್ಸಲ್ಲಿ ನೀರು ಇರಲಿಲ್ಲ. ಅಂದರೆ ಸಮ್ಮರ್ ಟೈಮಲ್ಲಿ ನೀರು ಇರೋಲ್ಲ, ಯಾವಾಗೂ ಮ್ಯಾಕ್ಸಿಮಮ್ ಇರೋಲ್ಲ. ಸೊ ಸಮ್ಮರ್ ಟೈಮ್ ಆಗಿರೋದ್ರಿಂದ ನೀರೆಲ್ಲ ನೋಡಿ. ಇದು ರೋಡ್ಸ್ ಎಲ್ಲ ಕೇರಳದಲ್ಲಿ ಆಲ್ಮೋಸ್ಟ್ ವಯನಾಡೆಲ್ಲ ಅಪ್ಪು ಎಲ್ಲ ಅಪ್ಪು ಡೌನೇ. ಸೊ ಇವರೇ ಇಷ್ಟು ಜನನೇ ನಮ್ಮ ಟ್ರಿಪ್ಪಿಗೆ ಬಂದಿದ್ದು. ಸೊ ಅಲ್ಲೇ ಇದೇ ವಾಟರ್ ಫಾಲ್ಸ್ ಆ್ಯಕ್ಚುಲಿ, ಇಲ್ಲಿಂದ ನೀರು ಬರ್ತಾ ಇದ್ದಿದ್ದು. ಸೊ ಇಲ್ಲಿ ನೀರು ಏನು ಇರಲಿಲ್ಲ. ಸೊ ಹಂಗೆ ಇಲ್ಲೇ ಸ್ವಲ್ಪ ಆಟ ಆಡ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊತಾಯಿದ್ರು. ಬಟ್ ಅದಾದಮೇಲೆ ಇಲ್ಲಿಂದ ಮೇಲೆ ಹತ್ತೋದು ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಮೇಲೆ ಹೋಗೋದು. ಅಲ್ಲೊಂದು 4 ಜನ ಹುಡುಗಿರು ಫ್ರೆಂಡ್ಸ್ ಸಿಕ್ಕಿದ್ರು. ಅವರೆಲ್ಲ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಇದು ನೋಡಿ, ಈ ಥರ 3 ಇಡಿಯಟ್ಸ್ ಥರ ನಾವು 4 ಇಡಿಯಟ್ಸ್ ಮಾಡಿಬಿಟ್ಟಿದ್ರಿ ಅವ್ರನ್ನ. ಸೊ ಇಲ್ಲಿಂದ ಹಂಗೆ ಮೇಲೆ ಹತ್ತೋ ಥರ ಹಗ್ಗ ಎಲ್ಲ ಕಟ್ಟಿದ್ರು. ಸೊ ಅಲ್ಲಿಂದ ಮೇಲೆ ಹತ್ತೋಣ, ಮೇಲಿಂದ ಸ್ವಲ್ಪ ಮೇಲ್ಗಡೆ ನೀರು ಬರ್ತಾಯಿತ್ತು. ಸೊ ನೋಡಿ, ಆ ಲಾಸ್ಟಲ್ಲಿ ನೀರು ಬರ್ತಾಯಿತ್ತು ಸ್ವಲ್ಪ ಅಲ್ಲಿವರೆಗೂ ಹೋಗೋಣ ಅಂದ್ಬಿಟ್ಟು ಈ ಹಗ್ಗ ಎಲ್ಲ ಹತ್ಕೊಂಡು ಟ್ರೆಕ್ಕಿಂಗ್ ಥರ ಹತ್ಕೊಂಡು ಮೇಲೆವರೆಗೂ ಹೋಗ್ಬಿಟ್ಟು, ಆ ಕಡೆ ಬೇರೆ ಕಡೆಯಿಂದ ಜಾಗ ಇದೆ ಮತ್ತೆ ರಿಟರ್ನ್ ಇಳಿಯೋಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು, ಸೊ ಇಲ್ಲಿಂದ ಸೀದಾ ಹೋಗಿದ್ದೆ ನೆಕ್ಸ್ಟು ಹೋಟೆಲ್ಗೆ ಮತ್ತು ಲಂಚ್ಗೆ. ಸೊ ಲಂಚ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಫೂಲ್ ಬೇಕಾ ಬೇಡ ಅಂತ ಕೇಳಿದ್ರೆ ಅವ್ರು ಬೇಡ ಅಂದ್ಬಿಟ್ರು. ಅದಾದಮೇಲೆ ಸರಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಬಾಣಾಸುರ ಡ್ಯಾಮ್ಗೆ ಬಂದ್ರಿ. ಸೊ ಡ್ಯಾಮಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇರುತ್ತೆ, ಅವ್ರು ಆಡೋಂಗಿದ್ರೆ ಆಡ್ಬೋದು, ನಾವು ಎಂಟ್ರಿ ಮಾತ್ರ ತಕ್ಕೊಡ್ತೀವಿ. ಆ ಥರನೇ ಮಾತಾಡ್ಕೊಂಡು ಹೋಗಿದ್ದಿದ್ದು. ಇನ್ನು ಇದೂ ಬೇಕಾಗಿದ್ದರೆ ಆ್ಯಡ್ ಮಾಡ್ತಾಯಿದ್ವಿ. ಸೊ ಅವ್ರು ಏನು ಬೇಡ ಅಂದಿದ್ರು, ನಾವು ಬೇಕಾದರೆ ಆಟ ಆಡ್ಕೊತೀವಿ. ಬೇಕಾದವ್ರು ಆಟ ಆಡಿದ್ರು, ಮಿಕ್ಕಿದವರು ಸುಮ್ಮನೆ ನೋಡ್ಕೊಂಡು ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ರಿಟರ್ನು ಆಚೆ ಕಡೆಗೆ ಬಂದರು. ಆಚೆ ಕಡೆ ಅಂದರೆ ಪಾರ್ಕಿಂಗ್ ಬಂದರು. ಅಲ್ಲಿಂದ ಸೀದಾ ಮತ್ತೆ ಕೊಂಡು ಫೈರ್ ಕ್ಯಾಂಪ್ ನೋಡಿ ಇದನ್ನ. ಫೈರ್ ಕ್ಯಾಂಪಲ್ಲಿ ಏನಂದರೆ ಈ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಅಂತೆ, ಮುಗಿತೈತೆ ಕಾಲೇಜು. ಸೊ ಅದಕ್ಕೆ ಲಾಸ್ಟ್ ಒಂದು ಟ್ರಿಪ್ ಮುಗಿಸ್ಕೊಳೋಣ ಅಂತ ಮಾಡಿದರು. ಸೊ ಅಲ್ಲೇ ತುಂಬ ಜನ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಈ ಟ್ರಿಪ್ಪು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇಲ್ಲಿಂದ ಹಾಸನಕ್ಕೆ ಡ್ರಾಪ್ ಮಾಡಿ ನಾವು ಬೆಂಗಳೂರಿಗೆ ಹೊರಟೋದ್ರಿ. ಸೊ ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋಗೆ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಯಾವ್ದಾನ ಟ್ರಿಪ್ಸು ಹೋಗಬೇಕು ನಿಮ್ಮ ಕಾಲೇಜು ಸ್ಕೂಲ್ಸು ಅವರು ಅಂದರೆ ನನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ನನ್ನ ಕಾಂಟ್ಯಾಕ್ಟ್ ಇಲ್ಲ ಅಂದರೂ ನಮ್ಮ ಮ್ಯಾನೇಜರ್ ನಂಬರೇ ಕೊಡ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲ ತಿಳ್ಕೊಬೋದು ನೀವು.